ಕೌಂಟಿಂಗ್ ಇದೆ. ಅದು ಕೌಂಟಿಂಗ್ ಕಂಪ್ಲೀಟ್ ಆದರೆ ಸುಮಾರು 2,85,000 ಮತಗಳ ಅಂತರದಿಂದ ಗೆಲ್ಲಬಹುದು ಅನ್ನೋದು ಈಗಾಗಲೇ ನಾವು ಲೆಕ್ಕಾಚಾರವನ್ನು ಮಾಡಿದ್ದೀವಿ. ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಏನು 8 ಕಾನ್ಸ್ಟಿಟ್ಯೂನ್ಸಿಗಳಿದೆ ಬೆಂಗಳೂರು ಸೌತಲ್ಲಿ, ಅದು BTM ಲೇಔಟು ಕೂಡ ಮೈನಸ್ ಆಗಿರೋದು ಕಾಂಗ್ರೆಸ್ಗೆ. ಅಲ್ಲಿ BJP ಮತ್ತೆ ಸುಮಾರು 12,000ಕ್ಕಿಂತ ಹೆಚ್ಚು ಲೀಡ್ ಬಂದಿರೋವಂಥದ್ದನ್ನು ನೋಡಿದಾಗ ಕಾಂಗ್ರೆಸ್ ಪೂರ್ತಿ ಫೇಲ್ಯೂರ್ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ BJPಯ ಪರವಾಗಿದ್ದಾರೆ. ಮತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೂ 50,000ಕ್ಕಿಂತ ಹೆಚ್ಚು ಲೀಡು ಈಗಾಗಲೇ ಬಂದಿದೆ. ಮತ್ತು ವಿಜಯನಗರ ಮತ್ತು ಗೋವಿಂದರಾಜನಗರ ಏನು ಕಾಂಗ್ರೆಸ್ MLA ಇದ್ದಾರೆ, ಮತ್ತು BTM ಲೇಔಟಲ್ಲಿ ಕಾಂಗ್ರೆಸ್ MLA ಇದ್ದಾರೆ, ಅಲ್ಲೂ ಕೂಡ BJP ಲೀಡನ್ನು ತೆಗೆದುಕೊಂಡಿದೆ. ಬರುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಅದರಿಂದ ಕರ್ನಾಟಕದಲ್ಲೂ ಕೂಡ ಈ ಸಲ JDS 2 ಮತ್ತು BJP 19 ಸೀಟುಗಳನ್ನು ನಾವು ಗೆದ್ದುಕೊಂಡಿದ್ದೇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಈ ಫ್ರೀ ಗಿಫ್ಟ್ಗಳನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ. ಜನ BJPಯ ಪರವಾಗಿದ್ದಾರೆ, ನರೇಂದ್ರ ಮೋದಿಯವರ ಪರವಾಗಿದ್ದಾರೆ. ಮತ್ತು ನಮ್ಮ ಎಲ್ಲರ ಶ್ರಮನೂ ಕೂಡ ಇವತ್ತು ನಮ್ಮ ತೇಜಸ್ವಿ ಸೂರ್ಯ ಅವರು 2ನೇ ಬಾರಿಗೆ ಈ ಒಂದು ಕಾರ್ಯಕರ್ತರ ಮತ್ತು ಬೆಂಗಳೂರು ಅಂತ ಹೇಳಿದ್ರೆ ಒಂದು BJPಯ ಭದ್ರಕೋಟೆ. ಅದು ದಕ್ಷಿಣ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಅಥವಾ ನಾರ್ತ್ ಇರ್ಬೋದು. ರೂರಲ್ಲೂ ಕೂಡ ಇವತ್ತು ನಾವು ಗೆದ್ದಿದ್ದೇವೆ. ಜೊತೆಗೆ ಆ ಭಾಗದಲ್ಲಿ ಸುಧಾಕರ್ ಅವರು ಕೂಡ ಗೆದ್ದಿದ್ದಾರೆ. ಬೆಂಗಳೂರಲ್ಲಿ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ 16 ಸೀಟುಗಳನ್ನು ಗೆಲ್ಲಿಸೋಂಥದ್ದು ನಾವು ನೋಡಿದ್ದೇವೆ. ಈ ಸಲ ಮತ್ತೆ 3ಕ್ಕೆ 3 ಕೂಡ ಗೆದ್ದಿದ್ದೇವೆ. ಮತ್ತು ವಿಶೇಷವಾಗಿ ಯಾರು ಸಚಿವರ ಪುತ್ರಿಯನ್ನು ಮತ್ತು ಬೇರೆ ಬೇರೆ MLAಗಳು ನಿಲ್ಲಿಸಿದ್ರು, ಸಾಕಷ್ಟು ಜನ ಸೋಲನ್ನು ಅನುಭವಿಸಿದ್ದಾರೆ. ಅದು ವಿಶೇಷವಾಗಿ ಬೆಂಗಳೂರು ದಕ್ಷಿಣದಲ್ಲಿ ಪ್ರಬುದ್ಧ ಮತದಾರರಿರುವಂಥದ್ದು. ಈ ಸಲನೂ ಕೂಡ